ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ನಡೆದ ಲೋಪಗಳಿಂದ ಸಮಸ್ಯೆಗೆ ಒಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ಕೆಪಿಎಸ್ಸಿಯಲ್ಲಿ ನಡೆದಿರುವ ಹಗರಣದ ಕುರಿತು ಉನ್ನತ ಮಟ್ಟದ ತನಿಖಾ ಸಂಸ್ಥೆಯಿಂದ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿ ಆದಷ್ಟು ಬೇಗ ಖಾಲಿ ಇರುವ ಶಿಕ್ಷಕರ ಹುದ್ದೆಯನ್ನು ಖಾಯಂ ನೇಮಕಾತಿ ಮಾಡಬೇಕೆಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಲ್ಲಾ ಸದಸ್ಯರನ್ನ ಒಳಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ತಾ ಇದೆ. ಕೇವಲ ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಕೆಪಿಎಸ್ಸಿನ ಒಳಗಡೆ ಸರಿ ಮಾಡ್ತೀವಿ, ಕೆಪಿಎಸ್ಸಿ ಒಳಗಡೆ ಸರಿ ಮಾಡಿ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸ್ತಾ ಇದೀನಿ ಅಂತಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ SIT ಮೇಲೆ, ಇಲ್ಲಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ವಿದ್ಯಾರ್ಥಿಗಳ ಸಂಪೂರ್ಣವಾಗಿ ನಂಬಿಕೆಯನ್ನು ಕಳ್ಕೊಂಡಿದ್ದಾವೆ. ಕೆಪಿಎಸ್ಸಿ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ. ಇವತ್ತು ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿ, ಸರ್ಕಾರಿ ಪ್ರಥಮ ದರ್ಜೆಗಳಲ್ಲಿ ಕಳೆದ 2 ತಿಂಗಳಿಂದ ಕಾಲೇಜ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಇಲ್ಲಿವರೆಗೂ ಆದ್ರೂ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗ್ತಾ ಇಲ್ಲ. ಇಲ್ಲಿವರೆಗೂ ಆದ್ರೂ ಯಾವುದೇ ಕಾರಣಕ್ಕೆ ಅಧ್ಯಾಪಕರನ್ನ ನೇಮಕಾತಿ ಮಾಡ್ಕೊತಿಲ್ಲ ಸರ್ಕಾರ. ವಿದ್ಯಾರ್ಥಿಗಳ ಜೊತೆ ಜೀವನದಲ್ಲಿ ಆಟ ಆಡ್ತಕ್ಕಂಥ ಕೆಲಸವನ್ನ ಇವತ್ತು ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ತಂದೆ ತಾಯಿನೇ ಇಲ್ಲ. ಯಾಕಪ್ಪ ಅಂದ್ರೆ ಶಿಕ್ಷಣ ಮಂತ್ರಿ ಇಲ್ಲಿವರೆಗೆ 6 ತಿಂಗಳಾಗಿ ಸ್ವಾಮಿ ಸರ್ಕಾರ ರಚನೆಯಾಗಿ ಶಿಕ್ಷಣ ಮಂತ್ರಿ ಯಾರಂತ ನಮಗೆ ಗೊತ್ತಿಲ್ಲ. ಇವತ್ತು KSRTC ಬಳಗಕ್ಕೆ ನಾವು ವಿನಂತಿ ಮಾಡ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕ ನಿಗಮ ಮಂಡಳ ಅಧ್ಯಕ್ಷರಾದಂತ ಮನೆ ಅರುಣ್ ಮಂಡಳ ಅಗ್ರಹ ಮಾಡ್ತಾ ಇದ್ದೀನಿ. ಸುಮಾರು 200 ವಿದ್ಯಾರ್ಥಿಗಳನ್ನ ಸೇರಿಕೊಂಡಿರ್ತಕ್ಕಂಥ ಹಳ್ಳಿಗಳಿಗೆ ಸರ್ಕಾರ ಮಾಡ್ತಾ ಇದೆ. ಕೇಳಿದ್ರೆ ಡಿಪೋ ಮ್ಯಾನೇಜರ್ಗೆ, ಕಂಟ್ರೋಲ್ ಮ್ಯಾನೇಜರ್ಗೆ ಕೇಳಿದ್ರೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಅಂತಿದ್ದಾರೆ. ಬಸ್ಗಳ ವ್ಯವಸ್ಥೆ ಇಲ್ಲ ಆಗ್ತಾ ಇದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು? ನಾವು ಕಟ್ಟುವಂತ ಟ್ಯಾಕ್ಸ್ ಎಲ್ಲಿ ಹೋಗ್ತಾ ಇದೆ? ನಾವು ಕಟ್ಟುವಂತ ವ್ಯವಸ್ಥೆ ಎಲ್ಲಿ ಹೋಗ್ತಿದೆ? ಇವತ್ತು ಸರ್ಕಾರಕ್ಕೆ ಹೇಗಾಗಿದ್ದಪ್ಪ ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ST ಹಣವನ್ನ, ನಮಗೆ ಬರಬೇಕಾದ ಸ್ಕಾಲರ್ಶಿಪ್ ಹಣವನ್ನ ಇನ್ಯಾವುದೋ ಎಲೆಕ್ಷನ್ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಇದೆ. ಇವತ್ತು ಯಾವ್ದು KPS ಹಗರಣವನ್ನ CBI ತನಿಖೆ ಒಪ್ಪಿಸಬೇಕು. ಇವತ್ತೇನಾದ್ರೆ ಕೇವಲ ಕಲಬುರಗಿ ಒಳಗಡೆ ಇದು ಸುಮ್ಮನೆ ಚುರುಕು. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಇಲಾಖೆಯನ್ನ ನಾವು ಬಿಡದೆ ಇವತ್ತು ಯಾರು ಭ್ರಷ್ಟಾಚಾರ ಒಳಗಡೆ ಇದ್ದಾರೋ ಅಂತ ವಿದ್ಯಾರ್ಥಿಗಳನ್ನ ಸೇರ್ಕೊಂಡು ಇವತ್ತು ಯಾರು ನಮ್ಗೆ ಅನ್ಯಾಯ ಮಾಡ್ತಿದಾರೋ ಅವ್ರ ವಿರುದ್ಧ ಕ್ರಮ ತಗೊಳ್ಳಿಲ್ಲಪ್ಪ ಅಂತಂದ್ರೆ ವಿದ್ಯಾರ್ಥಿ ಪರಿಷತ್ ಇವತ್ತು ಇಡೀ ರಾಜ್ಯಾದ್ಯಂತಲ್ಲ, ಇಡೀ ಒಂದು ತಾಲೂಕಿನಿಂದ ವಿದ್ಯಾರ್ಥಿಗಳು ಒಳಗೊಂಡು ವಿಧಾನಸೌಧಕ್ಕೆ ಚಲೋ ಅಂತಕ್ಕಂಥ ಕರೆಯನ್ನ ವಿದ್ಯಾರ್ಥಿ ಪರಿಷತ್ ಕೊಡುತ್ತೆ ಬಂಧುಗಳೇ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಇದೆ, ನಾವೇನಾದ್ರೂ ಇಲ್ಲಿಗೆ ಎಚ್ಚೆತ್ತುಕೊಳ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಮೇಲೆ ಗೌರವ ಇದೆ. ನಿಮ್ಮ ಇಲಾಖೆಯಲ್ಲಿ ಆಗಿರ್ತಕ್ಕಂಥ ಕಾನ್ಸ್ಟೇಬಲ್ ಅನ್ನೋ ಗೊಂದಲವನ್ನ ಯಾವ ಸೆಂಟರ್ ನಲ್ಲಿ 320 ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಿದ್ರು, ಕೇವಲ 120 ವಿದ್ಯಾರ್ಥಿಗಳು ಮಾತ್ರ ಎಕ್ಸಾಮ್ ಬಂದಿದ್ದಾರೆ. ನೀವ್ ಹೇಳ್ತಾ ಇದ್ರಿ ಏನಪ್ಪಾ ಅಂದ್ರೆ KE ಸ್ಪಷ್ಟ ಕೊಟ್ಬಿಟ್ಟಿದೆ. ಅರೆ ಸ್ವಾಮಿ, ಮಾಡಿರೋದು ತಪ್ಪು, ಆಗಿರೋದು ಅನ್ಯಾಯ, ವಿದ್ಯಾರ್ಥಿಗೆ ಮತ್ತೊಮ್ಮೆ ಮರುಪರೀಕ್ಷೆ ಕೊಡ್ಬೇಕನ್ನೋದು ಆಗ್ರಹ ಇದೆ. ನೀವೇನು ರಾಜಕಾರಣ ಬೇಡ ಬಯಸ್ಕೊಳ್ಳಿ ನಮಗೆ ಗೊತ್ತಿಲ್ಲ. ಆಗಿರುವಂತ ವಿದ್ಯಾರ್ಥಿಗೆ ನ್ಯಾಯ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ವಿದ್ಯಾರ್ಥಿಗಳಿಗೆ ಕಾಲೇಜ್ ಸ್ಟಾರ್ಟ್ ಆಗಿ 2 ತಿಂಗಳಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಶಿಕ್ಷಕರ ನೇಮಕ ಮಾಡಿ. ನಮಗೆ ಶಿಕ್ಷಕರು ಬೇಕು, ನಾವು ಪಾಠ ಕಲಿಬೇಕು. ನಾವು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿದ್ದೀವಿ. ನಮ್ಗೆ ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕಪ್ಪ ಅಂದ್ರೆ ನಮ್ಗೆ ಶಿಕ್ಷಣ ಬೇಕು. ಶಿಕ್ಷಣ ಬೇಕಪ್ಪ ಅಂದ್ರೆ ಶಿಕ್ಷಕರ ನೇಮಕಾತಿ ಆಗ್ಬೇಕು. ಇವತ್ತು 450 ಕಾಲೇಜ್, ಪ್ರಥಮ ದರ್ಜೆ ಕಾಲೇಜ್ ಕರ್ನಾಟಕದಲ್ಲಿದ್ದಾವೆ. ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬ ಆಗಿದೆ. ಪರ್ಮನೆಂಟ್ ಲೆಕ್ಚರ್ಸ್ ಕೇವಲ 3 ಜನ 4 ಜನ ಇರ್ತಕ್ಕಂಥ ವಿದ್ಯಾರ್ಥಿ. ಉದಾಹರಣೆಗೆ ಆಟೋನಮಸ್ ಕಾಲೇಜಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಆದ್ರೆ ಸಂಖ್ಯೆ ಯಾಕೆ ಕಡಿಮೆ ಆಗಿದಪ್ಪ ಅಂದ್ರೆ ಅಲ್ಲಿ ಕ್ಲಾಸ್ಗಳು ನಡೀತಾ ಇಲ್ಲ. ಕ್ಲಾಸ್ಗಳು ಯಾಕೆ ನಡೀತಿಲ್ಲಪ್ಪ ಅಂತಂದ್ರೆ ಕೇವಲ 2-3 ಮಾತ್ರ ಪರ್ಮನೆಂಟ್ ಲೆಕ್ಚರ್ಸ್ ಇದ್ದಾರೆ. ಉಳಿದಂತೆಲ್ಲ ಗೆಸ್ಟ್ ಫ್ಯಾಕಲ್ಟಿ, ಇಲ್ಲಿವರೆಗೂ ಗೆಸ್ಟ್ ಫ್ಯಾಕಲ್ಟಿ ನೇಮಕಾತಿನೇ ಆಗಿಲ್ಲ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಇದೆ, ತಕ್ಷಣ ಶಿಕ್ಷಕರನ್ನ ನೇಮಕಾತಿ ಮಾಡಿ. ತಕ್ಷಣ KPCCನ ಏನು ಹಗರಣ ಆಗಿದೆ ಅದು CBI ತನಿಖೆ ಆಗಬೇಕು. ಹೆಚ್ಚುವರಿ ಬಸ್ಸಿಗೆ ಆಗ್ರಹ ಇದೆ. ಇವತ್ತು ವಿದ್ಯಾರ್ಥಿ ವೇತನ ಬಿಡುಗಡಬೇಕಂತ ವಿದ್ಯಾರ್ಥಿ ಪರಿಷತ್ ಆಗ್ರಹ ಇದೆ. ಹಾಗಾಗಿ ಮಾನ್ಯ CPI ಸಾಹೇಬರಿದ್ದಾರೆ, ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ KSRTC ಇದೆ. ಮುಂದೆ ನಾವು ಜಿಲ್ಲಾಧಿಕಾರಿಗಳ ಮನವಿಯನ್ನು ಸಲ್ಲಿಸ್ತೇವೆ. ಹಾಗಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಗಮನ ತರ್ತೇನೆ. ನಿಮ್ಮ KSRTC ಅಲ್ಲಿ ಹೆಚ್ಚುವರಿ ಬಸ್ಗಳನ್ನ ಬಿಡುವಂತ ಕೆಲಸ ನೀವು ಮಾಡ್ಬೇಕು ಸ್ವಾಮಿ. ನಿಮ್ಮಿಂದ ಆಗಿಲ್ಲಪ್ಪ ಅಂದ್ರೆ ಹೇಳಿ ಆ ಬಸ್ಗಳನ್ನ ತರಿಸ್ತಕ್ಕಂಥ ತಾಕತ್ತು ವಿದ್ಯಾರ್ಥಿಗಳಿಗಿದೆ. ಅದಕ್ಕೋಸ್ಕರ ಆ ಕೆಲಸವನ್ನು ಮುಂದಿನ ದಿನ ಅವಕಾಶ ಕೊಡಬೇಡಿ. ಇಲ್ಲಿರ್ತಕ್ಕಂಥ KSRTC ಇಲಾಖೆಗಳಿಗೆ ಗಮನ ತರಿಸ್ತೇನೆ. ಹೆಚ್ಚಿನ ಬಸ್ಗಳನ್ನ ಬಿಡುವಂತ ಕೆಲಸ ಆಗ್ಬೇಕಂತ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಭಾರತ್ ಮಾತಾ ಕಿ ಹೋಗೋದು ಬೇಡ, PUC ಕಲಿಯೋದು ಬೇಡ, ದುಡಿಯೋದು, ದುಡ್ದು ಹಣ ಜಮಾ ಮಾಡೋದು
ಜನ ಮಾಡಿ ಅಧಿಕಾರಿಗಳ ಹೆಣದ ಮೇಲೆ ಇಡೋದು, ಆಮೇಲೆ ನಾವು ನೌಕರಿ ಹೋಗೋದು ಅಂತ ಪರಿಸ್ಥಿತಿ ಈಗ ನಮ್ಮ ರಾಜ್ಯದಲ್ಲಿ ನಡೆದಿದೆ. ನಾವು ರಾಜ್ಯ ಸರ್ಕಾರ ಮುಂದೆ ಖಂಡಿಸ್ತಾ ಇದ್ದೀವಿ. ಏನ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ? ಮಲ್ಕೊಂಡಿದ್ದೀರಾ? ವಿದ್ಯಾರ್ಥಿಗಳಂದ್ರೆ ಏನ್ ನಿಮಗೆ ಭಿಕ್ಷಕರಿಗೆ ಕಾಣಿಸ್ತಿದ್ವ? ನಾವು ಬರೀ ಹಣ ವಸೂಲಿ, ಬರೀ ಭ್ರಷ್ಟಾಚಾರ ನಡೀತಿದೆ. ಆದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು? ಶಾಲೆನೇ ಕಲಿಬಾರ್ದ ಅಂತ ಪರಿಸ್ಥಿತಿ ಈ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಡ್ತಾ ಇದೆ. ಈ ನಮ್ಮ ಹೋರಾಟ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು, ಅಧಿಕಾರಿಗಳಿಗೆ ತಲುಪಬೇಕು. ಯಾಕಂದ್ರೆ ನಮ್ಮ ಹೋರಾಟ ಸಣ್ಣ ಹೋರಾಟ ಆಗಬಾರ್ದು. ಯಾಕಂದ್ರೆ ಈಗಿನ ಪರಿಸ್ಥಿತಿ ಬಸ್ಗಳ ವ್ಯವಸ್ಥೆ ಕೂಡ ಪೂರ್ತಿ ಏನಾಗಿದೆ, ಹಳ್ಳಿಗಳಿಗೆ ಬಸ್ ಇಲ್ಲ. ಅದು ವ್ಯವಸ್ಥೆ ಹೇಗಿದೆ ತುಂಬಾ ಹೇಳೋಕ್ಕಾಗ್ತಲ್ಲ. ಅದಕ್ಕಾಗಿ ಈ ಹೋರಾಟ ನಾವೆಲ್ಲರೂ ಕೂಡಿ ತುಂಬಾ ದೊಡ್ಡದಾಗಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಬೇಕು ಅಂತ ನಾನು ನಿಮ್ಮೆಲ್ಲರೂ ಹೇಳ್ತಾ ಇದ್ದೀನಿ.